ಇವತ್ತು ಸಿಎಂ ಸಿದ್ದರಾಮಯ್ಯ ಕರಾವಳಿ ಪ್ರವಾಸ ಕೈಗೊಂಡಿದ್ದಾರೆ. HALನಿಂದ ವಿಶೇಷ ವಿಮಾನದ ಮೂಲಕ ಮಂಗಳೂರು ಪ್ರಯಾಣಿಸಲಿದ್ದು, ಮಂಗಳೂರಿನಿಂದ ಉಡುಪಿಗೆ ಹೆಲಿಕಾಪ್ಟರ್ ಮೂಲಕ ಪ್ರಯಾಣ ಮಾಡಲಿದ್ದಾರೆ. ಉಡುಪಿಯಲ್ಲಿ ಭವನ ಕಟ್ಟಡ ಉದ್ಘಾಟನೆ ಸೇರಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ಮಂಗಳೂರಿನಿಂದ ಮೈಸೂರಿಗೆ ಪ್ರಯಾಣ ಮಾಡಲಿದ್ದು, ಮೈಸೂರಲ್ಲಿ ಸ್ಥಳೀಯ ಕಾರ್ಯಕ್ರಮ ಮುಗಿಸಿ ಇವತ್ತು ರಾತ್ರಿನೇ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಜೆಡಿಎಸ್ ಪಕ್ಷ ತನ್ನ ಕಾರ್ಯಕರ್ತರಿಗೆ ಹುರುಪು ತುಂಬಲಿಕ್ಕೆ ಜನತಾದಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. 2028ರ ವಿಧಾನಸಭಾ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಈ ಕಾರ್ಯಕ್ರಮ ರೂಪಿಸಲಾಗಿದೆ. ಈಗಾಗಲೇ ಪಿರಿಯಾಪಟ್ಟಣ ಹಾಗೂ ಬನ್ನೂರಿನಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿತ್ತು. ಈಗ ಹುಣಸೂರಿನಲ್ಲಿ ಬೈಕ್ ರ್ಯಾಲಿ ಹಾಗೂ ಕಾರ್ಯಕರ್ತರೊಂದಿಗೆ ಸಭೆ ಹಮ್ಮಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ HDK ಹಾಗೂ ನಿಖಿಲ್ ಕುಮಾರಸ್ವಾಮಿ ಭಾಗಿಯಾಗಲಿದ್ದಾರೆ. ಈ ಮೂಲಕ 2028ರ ಚುನಾವಣೆಗೆ ಜೆಡಿಎಸ್ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದೆ. ಬಿಜೆಪಿ ಶಾಸಕ ಚಂದ್ರುಲಮಾಣಿ ಲೋಕಾಯುಕ್ತ ಬಲೆಗೆ ಬೀಳಲು ಕಾಂಗ್ರೆಸ್ ಷಡ್ಯಂತ್ರ ನಡೆಸಿದೆ ಅಂತ ಬಿಜೆಪಿ ಹೇಳಿದೆ. ಈ ಮಧ್ಯೆ ಇವತ್ತು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಬಿಜೆಪಿ ಹಾಗೂ ಬಂಜಾರ ಸಮುದಾಯ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಲಕ್ಷ್ಮೇಶ್ವರ, ಮುಂಡರಗಿ, ಶಿರಹಟ್ಟಿ ಭಾಗದ ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಬಂಜಾಯ ಸಮುದಾಯದ ಮುಖಂಡರು ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ. ಲಕ್ಷ್ಮೇಶ್ವರ, ಗದಗ, ಹಾವೇರಿ, ಹುಬ್ಬಳ್ಳಿ ರಸ್ತೆ ತಡೆದು ಹೋರಾಟ ನಡೆಸಲಿದ್ದಾರೆ. 4 ರಿಂದ 5 ಸಾವಿರ ಜನ ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ. ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಈ ಬೆನ್ನಲ್ಲೇ ಫೆಬ್ರವರಿ 26ರಂದು ಬಾಗಲಕೋಟೆ ಚಲೋಗೆ ಕರೆಯನ್ನು ಕೊಡಲಾಗಿದೆ. ಹೀಗಾಗಿ ಬಾಗಲಕೋಟೆಗೆ ಇಂದು ಮಂಗಳೂರಿನ ಸ್ಪೆಷಲ್ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಆಗಮಿಸ್ತಾ ಇದೆ. ಗುಂಪು ಘರ್ಷಣೆ, ಗಲಭೆ, ಪ್ರತಿಭಟನೆ ನಿಯಂತ್ರಣ ತರಬೇತಿ ಪಡೆದಂತ ತಂಡ ಇದಾಗಿದೆ. ಈಗಾಗಲೇ ಹಳೆ ನಗರದಲ್ಲಿ 500ಕ್ಕೂ ಹೆಚ್ಚು ಪೊಲೀಸರಿಂದ ಪರೇಡ್ ಅನ್ನು ಮಾಡಲಾಗಿದೆ. ಶಿವಮೊಗ್ಗದಲ್ಲಿ ಶಾಲಾ ಬಾಲಕ ಸಂಕೇತ್ ಹತ್ಯೆ ಹಿನ್ನೆಲೆ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ. ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ 10 ಲಕ್ಷ ಹಣ ಹಾಗೂ ಶಿಕ್ಷಣ ಇಲಾಖೆಯಿಂದ 5 ಲಕ್ಷ ಪರಿಹಾರ ಹಣ ಘೋಷಣೆ ಮಾಡಿದೆ. ಇನ್ನು ಕೊಲೆ ಸಂಬಂಧ 7 ಆರೋಪಿಗಳನ್ನು ಬಂಧಿಸಲಾಗಿದೆ. ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಗಾಯಾಳುವವರಿಗೆ ಅದಕ್ಕೆ ಯಾವ ರೀತಿ ನಾವು ಪರಿಹಾರ ಕೊಡಬೇಕಂತ ಸ್ಥಳೀಯವಾಗಿ ಪರಿಹಾರ ಕೊಡೋದಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಪರಿಹಾರ ಕೊಡೋದಕ್ಕೆ ಕ್ರಮವನ್ನು ತೆಗೆದುಕೊಳ್ತೀವಿ. ಅವರು ಗಾಯಾಳು ಪರಿಶಿಷ್ಟ ಜಾತಿಗೆ ಸೇರಿದವರಂತ ಗೊತ್ತಾಗಿರೋದ್ರಿಂದ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗ್ತದೆ. DCRಯಿಂದ ಅದು ತನಿಖೆ ಕೂಡ ಆಗ್ತದೆ. ಈ ನಡುವೆ ಶಿವಮೊಗ್ಗದ ಬಾಲಕನ ಹತ್ಯೆಗೆ ಸಿಎಂ ಖಂಡಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಸಿಎಂ, ಶಾಲಾ ವಿದ್ಯಾರ್ಥಿಯನ್ನ ಥಳಿಸಿ ಹತ್ಯೆಗೈದಿರೋದನ್ನು ತೀವ್ರವಾಗಿ ಖಂಡಿಸ್ತೀನಿ. ಸಾವಿಗೆ ನ್ಯಾಯ ಕೊಡಿಸೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಕೊಲೆಯಲ್ಲಿ ಭಾಗಿಯಾದವರು ಇನ್ನೂ ಚಿಕ್ಕ ಪ್ರಾಯದ ಹುಡುಗರು ಅಂತ ಕೇಳಿ ದಿಗ್ಭ್ರಮೆಯಾಗಿದೆ. ಚೆನ್ನಾಗಿ ಓದಿ ಭವಿಷ್ಯ ರೂಪಿಸಿಕೊಂಡು ಕುಟುಂಬಕ್ಕೆ ಆಸರೆ ಆಗಬೇಕಾಗಿದ್ದ ಮಕ್ಕಳು ದುಶ್ಚಟಗಳಿಗೆ ಬಲಿಯಾಗಿ ಕಾನೂನು ಬಾಹಿರ ಕೃತ್ಯಗಳಲ್ಲಿ ತೊಡಗೋದು ದುರದೃಷ್ಟಕರ ಅಂತ ಸಿಎಂ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದಿಂದ ಗುತ್ತಿಗೆದಾರರಿಗೆ 37,000 ಕೋಟಿ ಹಿಂಬಾಕಿ ಹಿನ್ನೆಲೆಯಲ್ಲಿ ಮಾರ್ಚ್ 6ರಂದು ಪ್ರತಿಭಟನೆ ನಡೆಸಲಿಕ್ಕೆ ರಾಜ್ಯ ಗುತ್ತಿಗೆದಾರರ ಸಂಘ ಮುಂದಾಗಿದೆ. ರಾಜ್ಯ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದು, ಸರ್ಕಾರ 37,000 ಕೋಟಿ ಹಿಂಬಾಕಿ ಉಳಿಸಿಕೊಂಡಿದೆ. ಈ ಸರ್ಕಾರದ ಕೆಲವು ಇಲಾಖೆಗಳಲ್ಲಿ ಪ್ಯಾಕೇಜ್ ಸಿಸ್ಟಮ್ ಅವ್ಯಾಹತವಾಗಿ ನಡೀತಾ ಇದೆ. ಗುತ್ತಿಗೆದಾರರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಹಲವು ಬಾರಿ ಮನವಿಯನ್ನ ಕೊಟ್ಟರೂ ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಇದೇ ಮಾರ್ಚ್ 6ರಂದು 15,000ಕ್ಕೂ ಹೆಚ್ಚು ಜನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದರೂ ಕೂಡ ಸರ್ಕಾರ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಸರ್ಕಾರ ನಮಗೆ ಕರೆದು ಸೌಜನ್ಯತೆಯಿಂದ ನಾವು ಒಂದು ಮೀಟಿಂಗ್ ಮಾಡಬೇಕು ಅಂತಂದೇಳಿ ಮಾಡ್ತಾ ಇಲ್ಲ. 2-3 ಮೀಟಿಂಗ್ ಮಾಡಿದ್ರು ಕೂಡ ಅದು ಪೋಸ್ಟ್ಪೋನ್ ಮಾಡಿದ್ದಾರೆ. ನಮ್ಮದು ಸುಮಾರು 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಆಮೇಲೆ ಈ ಸರ್ಕಾರದಲ್ಲಿ ಪ್ಯಾಕೇಜ್ ಸಿಸ್ಟಮು ಸಹ ಅವ್ಯಾಹಿತ ನಡೀತಿದೆ ಕೆಲವು ಇಲಾಖೆಗಳಲ್ಲಿ. ಮಾರ್ಚ್ 6ನೇ ತಾರೀಕು ನಾವು ಫ್ರೀಡಂ ಪಾರ್ಕಲ್ಲಿ ಸುಮಾರು 15 ರಿಂದ 20,000 ಜನ ನಾವು ಕಾಂಟ್ರಾಕ್ಟರ್ಗಳು ಸೇರಿಬಿಟ್ಟು ಒಂದು ಪ್ರತಿಭಟನೆ ಮತ್ತು ಮುಷ್ಕರ ಮಾಡಲಿಕ್ಕೆ ನಾವು ಕಾರ್ಯಕಾರಿ ಸಮಿತಿ ತೀರ್ಮಾನ ಮಾಡಿಕೊಂಡು ನಾವು ಖಾಲಿ ಇರೋ ಸುಮಾರು 2,80,000 ಹುದ್ದೆಗಳನ್ನು ರಾಜ್ಯ ಸರ್ಕಾರ ಭರ್ತಿ ಮಾಡ್ಕೊಳ್ತಾ ಇಲ್ಲ ಅಂತ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನ್ಜಿ ಮಾದರಿಯ ಹೋರಾಟಕ್ಕೆ ಸರ್ಕಾರ ಶೇಕ್ ಆಗಿದೆ. ಖಾಲಿ ಇರೋ ಹುದ್ದೆ ಭರ್ತಿ ವಿಚಾರವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಖಾಲಿ ಇರೋ ಹುದ್ದೆಗಳ ಭರ್ತಿ ಬಗ್ಗೆ ಆರ್ಥಿಕ ಇಲಾಖೆ ಜೊತೆ ಚರ್ಚೆ ನಡೆಸೋಕೆ ಸರ್ಕಾರ ಮುಂದಾಗಿದೆ. ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟು ಭರ್ತಿ ಮಾಡಬೇಕು, ತಗಲೋ ಮಾಸಿಕ ಹಾಗೂ ವಾರ್ಷಿಕ ಸಂಬಳ ಸೌಲಭ್ಯ, ವೆಚ್ಚ ಹಾಗೂ ನಾಮಕಾತಿಯಲ್ಲಿ ಗುತ್ತಿಗೆ ಆಧಾರದ ನೇಮಕಾತಿ ಎಷ್ಟು ಮಾಡಬೇಕು ಹಾಗೂ ಒಟ್ಟಾರೆ ಹಣಕಾಸು ಹೊಂದಾಣಿಕೆ ಭರಿಸೋದು ಹೇಗೆ, ಆದಾಯ ಮೂಲಗಳ ಪರಿಶೀಲನೆ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿದೆ. ಮೊದಲ ಹಂತದಲ್ಲಿ ಸುಮಾರು 50,000 ಹುದ್ದೆಗಳನ್ನು ನೇಮಕ ಮಾಡಲಾಗುತ್ತೆ. ಇನ್ನು ನಿರುದ್ಯೋಗಿಗಳ ಹೋರಾಟ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದ್ದಂತೆ ಬಿಜೆಪಿ ಎಚ್ಚೆತ್ತುಕೊಂಡಿದೆ. ಇಲಾಖಾವಾರು ಖಾಲಿ ಇರೋ ಹುದ್ದೆಗಳ ಅಂಕಿ ಅಂಶಗಳ ಬಿಡುಗಡೆಗೆ ಪ್ಲಾನ್ ಮಾಡಿದೆ. ಬಜೆಟ್ ಅಧಿವೇಶನಕ್ಕೂ ಮುನ್ನ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ತಾಲೂಕು ಜಿಲ್ಲಾವಾರು ಹೋರಾಟಕ್ಕೆ ರೂಪುರೇಷೆ ಸಿದ್ಧಪಡಿಸಿದೆ. ಬಜೆಟ್ ಅಧಿವೇಶನದಲ್ಲೂ ಹುದ್ದೆಗಳ ಭರ್ತಿಗೆ ಒತ್ತಡ ತರೋ ಬಗ್ಗೆ ಮಹತ್ವದ ಚರ್ಚೆ ನಡೆಸಿದ್ದಾರೆ.
ಇನ್ನು ಉದ್ಯೋಗಾಕಾಂಕ್ಷಿಗಳ ಹೋರಾಟದ ಬಗ್ಗೆ ಕೇಂದ್ರ ಸಚಿವ ಎಚ್ಡಿಕೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಧಾರವಾಡದಲ್ಲಿ ಅಸಂಖ್ಯಾತ ಉದ್ಯೋಗಾಕಾಂಕ್ಷಿಗಳು ಬೀದಿಗಿಳಿದಿದ್ದಾರೆ. ಇದನ್ನು ರಾಜ್ಯ ಸರ್ಕಾರ ಲಘುವಾಗಿ ಪರಿಗಣಿಸಬಾರದು. ಸರ್ಕಾರಿ ಹುದ್ದೆಗಳನ್ನು ಕಾಲಕಾಲಕ್ಕೆ ತುಂಬದೇ ನಿರ್ಲಕ್ಷಿಸಿದ ಪರಿಣಾಮ ಇದು ಅಂತ ಸರ್ಕಾರಕ್ಕೆ ಎಚ್ಡಿಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾಜಿ ಸಚಿವ ಸಿಎಂ ಇಬ್ರಾಹಿಂ ವಿರುದ್ಧ ಬೆಂಗಳೂರಿನ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅತಿಕ್ರಮ ಪ್ರವೇಶ ಮಾಡಿ ಕಟ್ಟಡ ಧ್ವಂಸಗೊಳಿಸಿದ ಆರೋಪದ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಮೊಹಮ್ಮದ್ ಇಮಾಮ್ ಸಾಹೇಬ್ ಎಂಬುವರಿಗೆ ಸೇರಿದ ಕಟ್ಟಡವನ್ನು 22 ಜನವರಿ 2026ರಂದು ಬೆಳಗ್ಗೆ 7:30 ಸುಮಾರಿಗೆ ಧ್ವಂಸ ಮಾಡಲಾಗಿದೆ. ಇನ್ನು ನಾಗವಾರ ವಿಲೇಜ್ ಕಸಬಾ ಹೋಬಳಿಯಲ್ಲಿನ ಸರ್ವೆ ನಂಬರ್ 23/3 23/4 ನಲ್ಲಿರುವಂತಹ ಸೈಟ್ನಲ್ಲಿ ಕಟ್ಟಡ ನಿರ್ಮಾಣ ಮಾಡಬೇಕಾದರೆ ಸಿಎಂ ಇಬ್ರಾಹಿಂ ಮಧ್ಯಪ್ರವೇಶ ಮಾಡಿರುವಂತಹ ಆರೋಪ ಕೇಳಿಬಂದಿತ್ತು. ಪ್ರಚೋದನಕಾರಿ ಭಾಷಣ ಹಿನ್ನೆಲೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಕೇಸ್ ದಾಖಲಾಗಿದೆ. ಫೆಬ್ರವರಿ 21ನೇ ತಾರೀಕು ಯಾದಗಿರಿಯ ಗುರುಮಠಕಲ್ನಲ್ಲಿ ಶಿವಾಜಿ ಜಯಂತಿ ಬಹಿರಂಗ ಸಭೆ ನಡೆದಿತ್ತು. ಈ ವೇಳೆ ಶಾಸಕ ಯತ್ನಾಳ್ ಭಾಷಣ ಮಾಡುವಾಗ ಈ ದೇಶದಲ್ಲಿ ಇರಬೇಕು ಅಂದರೆ ವಂದೇ ಮಾತರಂ ಹೇಳಬೇಕು, ಗಾಂಧೀಜಿ ಪಾಕಿಸ್ತಾನದ ಪಿತಾಮಹ ಅಂತ ನಾಲಿಗೆ ಹರಿಬಿಟ್ಟಿದ್ರು. ಈ ಹಿನ್ನೆಲೆ ಗುರುಮಠಕಲ್ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಾಗಿದೆ. ರಸ್ತೆ ಅಗೆದು ಜೆಜೆಎಂ ಕಾಮಗಾರಿ ನಡೆಸಿ ರಸ್ತೆ ಮುಚ್ಚಿಸದ ನೀರಾವರಿ ಇಲಾಖೆ ಅಧಿಕಾರಿಯನ್ನ ಶಾಸಕ ರಾಜು ಕಾಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೆಳಗಾವಿಯ ಕಾಗವಾಡ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ಮಾಡಲಾಗಿದೆ. ಕಾಮಗಾರಿ ವೇಳೆ ರಸ್ತೆ ಅಗೆದು ಪೈಪ್ಲೈನ್ ಹಾಕಿ ರಸ್ತೆಯನ್ನ ಮುಚ್ಚದೆ ಹಾಗೆ ಬಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಾಸಕ ರಾಜು ಕಾಗೆ ದೂರವಾಣಿ ಮೂಲಕ ಅಧಿಕಾರಿ ರವಿ ಮುರ್ಗಾಲಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೂಡಲೇ ರಸ್ತೆಗಳನ್ನು ಮುಚ್ಚುವಂತೆ ತಾಕೀತು ಮಾಡಿದರು. ಹಳೆ ವೈಷಮ್ಯ ಹಿನ್ನೆಲೆ ಬರ್ಡೇಗೆ ಕರೆದು ಯುವಕನ ಮೇಲೆ ಗುಂಪೊಂದು ಕ್ರೌರ್ಯ ಮೆರೆದಿದೆ. ಈ ಘಟನೆ ಬೆಂಗಳೂರಿನ ಕಗಲಿಪುರ ಠಾಣಾ ವ್ಯಾಪ್ತಿಯ ತಟ್ಟಗುಪ್ಪೆ ಕೆರೆ ಬಳಿ ನಡೆದಿದೆ. ಪಾರ್ಟಿಗೆ ಬಂದವನ ಮೇಲೆ ಭಯಾನಕ ಹಲ್ಲೆ ನಡೆಸಿದ್ದಾರೆ. ಕೈ ಮುಗಿದ್ರು, ಕಾಲು ಹಿಡಿದ್ರು ಬಿಡದೆ ಪುನೀತ್ ಎಂಬಾತ ಮೇಲೆ ಗಜೇಂದ್ರ ಹಾಗೂ ಸುಮಂತ್ ಮನ ಬಂದಂಗೆ ಹಲ್ಲೆ ಮಾಡಿದ್ದಾರೆ. ಗಜೇಂದ್ರ ಹಾಗೂ ಸುಮಂತ್ ಈಗ ಅರೆಸ್ಟ್ ಆಗಿದ್ದಾರೆ. ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ ಬಳಿ ಹೈಡ್ರಾಮಾ ನಡೆದಿದೆ. ಎಬಿವಿಪಿ ಕಾರ್ಯಕರ್ತರು ಯೂನಿವರ್ಸಿಟಿ ನಾಮಫಲಕಕ್ಕೆ ಮಸಿ ಬಳಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇನ್ನು ಭಾರತ ಸೈನ್ಯದ ವಿರುದ್ಧ ಅವಹೇಳನಕಾರಿ ಕಾರ್ಯಕ್ರಮ ಆರೋಪ ಹಿನ್ನೆಲೆಯಲ್ಲಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದರು. ಇದು ಕಾಶ್ಮೀರ ಮತ್ತು ಭಾರತವನ್ನು ಪ್ರತ್ಯೇಕಿಸುವಂತಹ ಕಾರ್ಯಕ್ರಮವಾಗಿದೆ ಅಂತ ಆರೋಪವನ್ನು ಮಾಡಲಾಗಿದೆ. ಆನೇಕಲ್ ತಾಲೂಕಿನ ಸರ್ಜಾಪುರ ಬಳಿ ಇರುವಂತಹ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ ಬಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಸದ್ಯ ಸ್ಥಳದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಇವತ್ತು ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ದೇಶ ವಿರೋಧಿ ಚಟುವಟಿಕೆ ನಡೀತಾ ಇತ್ತು. ಆ ದೇಶ ವಿರೋಧಿ ಚಟುವಟಿಕೆ ಬಗ್ಗೆ ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಪ್ರತಿಭಟನೆ ಮಾಡೋ ಟೈಮಲ್ಲಿ ಸರ್ಜಾಪುರ ಪೊಲೀಸರು ಇವತ್ತು ನಮ್ಮನ್ನ ಅವರ ಪವರ್ನ ಆರ್ಬಿಟರಿ ಮಿಸ್ಯೂಸ್ ಪವರ್ನ ಮಾಡೋದ್ರ ಮೂಲಕ ಇವತ್ತು ಸರ್ಜಾಪುರ ಸ್ಟೇಷನ್ ಕರ್ಕೊಂಡು ಹೋಗ್ತಿಲ್ಲ. ಇವತ್ತು ನಮ್ಮನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ಸ್ಟೇಷನ್ಗೂ ಅಂತಾನೂ ಗೊತ್ತಿಲ್ಲ. ಅವರ ಪವರ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಈ ಬಸ್ಸು ಪೊಲೀಸ್ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ ಗರ್ಭಿಣಿ ಆಗಿರೋ ಘಟನೆ ಕೊಪ್ಪಳದ ಕನಕಗಿರಿ ತಾಲೂಕಿನ ಅರಳಹಳ್ಳಿಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದಿದೆ. ಅಲ್ಪಸಂಖ್ಯಾತ ಇಲಾಖೆಯ ವಸತಿ ಶಾಲೆ ವಿದ್ಯಾರ್ಥಿನಿಗೆ ರಕ್ತಸ್ರಾವ ಆಗಿತ್ತು. ಪರೀಕ್ಷೆ ಮಾಡಿದಾಗ ಗರ್ಭಿಣಿ ಅಂತ ತಿಳಿದು ಬಂದಿದೆ. ಆಕೆಯನ್ನ ವಿಚಾರಿಸಿದಾಗ ತನ್ನ ಮಾವ ಅಲ್ತಾಫ್ ವಿರುದ್ಧ ಆರೋಪ ಮಾಡಿದಾಳೆ. ರಜೆಗೆ ಊರಿಗೆ ಹೋದಾಗ ಮದುವೆ ಆಗ್ತೀನಿ ಅಂತ ನಂಬಿಸಿ ದೈಹಿಕವಾಗಿ ಬಳಸ್ಕೊಂಡಿದ್ದಾರೆ ಅಂತ ತಿಳಿಸಿದಾಳೆ. ಇದನ್ನ ವಸತಿ ಶಾಲೆಯ ಪ್ರಾಚಾರ್ಯರು ಮುಚ್ಚಿಟ್ಟಿದ್ರು. ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಎಸ್ಎಫ್ಐ ಸಂಘಟನೆ ಪ್ರತಿಭಟನೆ ನಡೆಸುತ್ತಿದೆ. ಪತ್ನಿ ಮೇಲೆ ಗಂಡ ಹಾಗೂ ಕುಟುಂಬಸ್ಥರು ಮಚ್ಚು ಕೊಡಲಿಯಿಂದ ಹಲ್ಲೆ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಅಂಗರಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಪತಿ ಚೇತನ್ ವಿರುದ್ಧ ಪತ್ನಿ ಅನಿತಾ ಆರೋಪ ಮಾಡಿದ್ದಾರೆ. ವೈಯಕ್ತಿಕ ಕಾರಣಗಳಿಗಾಗಿ ಜಗಳ ನಡೆದಿದ್ದು, ಈ ವೇಳೆ ಚೇತನ್ ಹಾಗೂ ಕುಟುಂಬಸ್ಥರು ಹಲ್ಲೆ ಮಾಡಿದ್ದಾರೆ. ಆದರೆ ಎಂಕೆ ದೊಡ್ಡಿ ಠಾಣೆಯ ಪೊಲೀಸರು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅನಿತಾ ಹಾಗೂ ಕುಟುಂಬಸ್ಥರು ಆರೋಪಿಸಿದ್ದಾರೆ. ನಮಗೆ ನ್ಯಾಯ ಬೇಕು ಅಂತ ಒತ್ತಾಯಿಸಿದ್ದಾರೆ. ಮುಸ್ಲಿಮ್ ಮೆಡಿಕಲ್ ಕತ್ಕೊಯ್ತೀನಿ ನಿಮ್ಮ ಅಪ್ಪನ ಮನೆಗೆ ಅಂತ ಹೇಳ್ಬಿಟ್ಟು ಹೊಡೆದು ನನಗೆ ಮುಸ್ಲಿಮ್ ಮೆಡಿಕಲ್ ಕತ್ಕೊಯ್ತೀನಿ ಅಂತೆಲ್ಲ ಹೇಳಿ ಎದುರಿಸಿ ಜೋರಾಗೆಲ್ಲ ಹೊಡೆದ್ರು ನನಗೆ. ಮತ್ತೆ ನಾನು ಹೊರಟೋದೆ. ಪಾಪುನೇನು ಕೊಟ್ಟಿರಲಿಲ್ಲ. ರಿಟರ್ನ್ ಪಾಪುನ ಎತ್ಕೊಳ್ಳೋಕ್ಕೆ ಅಂತ ಬಂದಾಗ ಅವಾಗ ಜೋರಾಗೆಲ್ಲ ಹೊಡೆದು ನಮ್ಮ ಗಂಡನ ಮನೆ ಹತ್ರನೇ ನಮ್ಮೂರವರೆಲ್ಲ ತಂದ್ಕೊಡಕ್ಕೆ ಬರೋದು. ಅವಾಗ ತಂದ್ಕೊಡಕ್ಕೆ ಬಂದಾಗ ಜೋರಾಗಿ ಹೊಡಿತಿದ್ದಾಗ ಯಾಕೋ ಹುಡುಗಿಗೆ ಜೋರಾಗಿ ಹೊಡಿತಾವ ನಮ್ಮೂರು ಹುಡುಗಿಗೆ ಅಂತ ಬಂದು ಕೇಳಿದಾಗ ಇವರು ಎಲ್ಲ ಫೈಟಿಂಗ್ ಲಾಂಗು ಮುಂಚೆ ತೊಗೊಂಡು ನಮ್ಮ ಅಣ್ಣನಿಗೆ ಎಲ್ಲ ಹೊಡೆದು ಕೊಲೆ ಪ್ರಕರಣನೇ ಮಾಡಿದ್ರು.
ಸ್ಟೇಷನ್ಗೆ ಹೋಗಿದ್ವಿ, ಕಂಪ್ಲೇಂಟ್ ತಗೊಳ್ದೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಅಂದ್ಬಿಟ್ಟು 5 ಶೀಟಲ್ಲಿ ಕಂಪ್ಲೇಂಟ್ ಬರ್ಸಿದ್ರು. ರಾತ್ರಿ 2:30 ಆದ್ರೂ ಕಂಪ್ಲೇಂಟ್ ತಗೊಳ್ದೆ ಪಾಪ ಎತ್ಕೊಂಡೆಲ್ಲ ಕೂತಿದ್ವಿ ಸ್ಟೇಷನಲ್ಲಿ. ಬಾಯಿ ಬಂದಂಗೆ ಬೈತಿದ್ರು ಎಲ್ರಿಗೂ, ಬ್ಯಾಡ್ ವರ್ಡ್ಸಲ್ಲೆಲ್ಲ ಬೈತಿದ್ರು ಇನ್ಸ್ಪೆಕ್ಟ್ರು. ಯಾವ ಸ್ಟೇಷನ್ ನಮಗೆ ದೊಡ್ಡಿ ಕಂಪ್ಲೇಂಟ್ ತಗೊಂಡು FIR ಮಾಡ್ಬಿಟ್ಟು ಆಮೇಲೆ ಕಾಪಿ ಕೊಟ್ಬಿಟ್ಟು